ದಿನಾಂಕ 25/4/2025 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ಅವೈಲೇಬಲ್ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಪಡ್ಕೋಬಹುದು. ಜೊತೆಗೆ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಕಂಟೆಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೀವು ವಾಟ್ಸ್ಆಪ್ ಅಲ್ಲಿ ಡೆಮೋ ಪೇಜ್ಗಳನ್ನ ಪಡ್ಕೊಂಡು ನೋಡ್ಕೋಬಹುದು. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ. ಸ್ಕ್ರೀನ್ ಅಲ್ಲಿ ಕಾಣ್ತಿರುವಂತಹ ವಾಟ್ಸ್ಆಪ್ ನಂಬರ್ ಅಲ್ಲಿ ಕಾಣ್ತಿದ್ದಾರೆ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ವಿಶ್ವ ಮಲೇರಿಯಾ ದಿನ ಪ್ರತಿ ವರ್ಷ ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ ಅಂತ ನಾವು ಆಚರಣೆ ಮಾಡ್ತಿದ್ದೀವಿ. ಮಲೇರಿಯಾ ದಿನವನ್ನ ಆಚರಣೆ ಮಾಡ್ತೀವಿ. ಪ್ರಮುಖವಾಗಿ ಮಲೇರಿಯಾ ರೋಗದಿಂದ ಉಂಟಾಗುವ ಜಾಗತಿಕ ತೊಂದರೆಗಳು ಮತ್ತು ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ದಿನವನ್ನ ಆಚರಣೆ ಮಾಡ್ತೀವಿ. 2007ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯ 60ನೇ ವಾರ್ಷಿಕ ಸಮ್ಮೇಳನ ನಡೆದಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನವಾಗಿ ಆಚರಣೆ ಮಾಡಬೇಕು ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅದಕ್ಕೂ ಮೊದಲು 2001ರಿಂದ ಪ್ರತಿ ವರ್ಷ ಏಪ್ರಿಲ್ 25ರಂದು ಆಫ್ರಿಕಾ ಮಲೇರಿಯಾ ದಿನ ಅಂತ ಆಚರಣೆ ಮಾಡ್ತಾ ಇದ್ರು. ಹೇಗೆ ಹರಡುತ್ತೆ ರೋಗ? ಮಲೇರಿಯಾ ರೋಗ ಅನಾಫಿಲಿಸ್ ಎನ್ನುವ ಹೆಣ್ಣು ಸೊಳ್ಳೆಗಳಿಂದ ಹರಡುತ್ತೆ. ಮಲೇರಿಯಾ ಸೋಂಕಿತ ವ್ಯಕ್ತಿಯ ರಕ್ತವನ್ನ ಹೀರಿಕೊಂಡ ಸೊಳ್ಳೆಯು ಸೋಂಕಿತವಾಗುತ್ತದೆ. ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಸೋಂಕಿತ ವ್ಯಕ್ತಿಯನ್ನ ಕಚ್ಚಿ ಸಣ್ಣ ಪ್ರಮಾಣದಲ್ಲಿ ಹೀರಿಕೊಳ್ಳಲಾದ ರಕ್ತದಲ್ಲಿ ಸೂಕ್ಷ್ಮ ಮಲೇರಿಯಾ ಪರಾವಲಂಬಿಗಳು ಕಂಡುಬರ್ತವೆ. ಒಂದು ವಾರದ ಬಳಿಕ ಸೋಂಕಿತ ಸೊಳ್ಳೆ ಪುನಃ ವ್ಯಕ್ತಿಯ ರಕ್ತವನ್ನ ಹೀರಿಕೊಳ್ಳುವಾಗ ಈ ಪರಾವಲಂಬಿ ಸೊಳ್ಳೆಯ ಎಂಜಲಿನೊಂದಿಗೆ ಬೆರೆತು ಕಡಿತಕ್ಕೊಳಗಾದ ವ್ಯಕ್ತಿಯ ರಕ್ತದಲ್ಲಿ ಸೇರ್ಕೊಳ್ತವೆ. ಹೀಗೆ ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚೋದ್ರಿಂದ ಮತ್ತಷ್ಟು ಜನ ಈ ರೋಗಕ್ಕೆ ತುತ್ತಾಗ್ತಾರೆ. ಭಾರತದಲ್ಲಿರುವಂತಹ ಪ್ರಕರಣವನ್ನ ಪರಿಗಣಿಸೋದಾದ್ರೆ 2022-23ರಲ್ಲಿ ನಡುವಿನ ಅಂಕಿಅಂಶಗಳನ್ನ ಗಮನಿಸೋದಾದ್ರೆ ಭಾರತದಲ್ಲಿ ಮಲೇರಿಯಾದ ಪ್ರಮಾಣ 9.6ರಷ್ಟು ಇಳಿಕೆಯನ್ನು ಕಂಡಿದೆ. 2018ರಲ್ಲಿ ಪ್ರಾರಂಭಿಸಲಾದ WHO ಹೈ ಬರ್ಡನ್ ಟು ಹೈ ಇಂಪ್ಯಾಕ್ಟ್ ಉಪಕ್ರಮ 2024ರವರೆಗೆ ಭಾರತದಲ್ಲಿ ಮಲೇರಿಯಾವನ್ನ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಕೆಲಸವನ್ನ ಮಾಡಿರುತ್ತೆ. ಇನ್ನು ವಿಶ್ವಾದ್ಯಂತ ನೋಡೋದಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆ WHO ಅವರ ಪ್ರಕಾರ 2023ರವರೆಗೆ ಪ್ರಪಂಚಾದ್ಯಂತ 83 ದೇಶಗಳಲ್ಲಿ 263 ಮಿಲಿಯನ್ ಮಲೇರಿಯಾ ಪ್ರಕರಣಗಳು ಕಂಡುಬಂದಿದ್ದು 6,97,000 ಮಂದಿ ಈ ಒಂದು ರೋಗದಿಂದ ಮರಣವನ್ನ ಹೊಂದಿರ್ತಾರೆ. ಥೈಲ್ಯಾಂಡ್, ಕೊರಿಯಾದಂತಹ ಕೆಲವು ದೇಶಗಳಲ್ಲಿ ಪ್ರಕರಣಗಳ ತೀವ್ರ ಏರಿಕೆ ಕೂಡ ನಾವು ಕಾಣ್ಬೋದು. ಬಾಂಗ್ಲಾದೇಶ, ಇಂಡೋನೇಷ್ಯಾ, ನೇಪಾಳಗಳಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಈ ಪ್ರಕರಣಗಳನ್ನು ನಾವು ಕಾಣ್ಬೋದು. ಇನ್ನು ಇಂಡೋನೇಷ್ಯಾ, ಭಾರತ, ಬಾಂಗ್ಲಾದೇಶ ಮತ್ತು ಥೈಲ್ಯಾಂಡ್ಗಳಲ್ಲಿ ಮರಣ ಪ್ರಮಾಣ ಇಳಿಮುಖಿ ಆಗಿರೋದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ರುವಾಂಡದಲ್ಲಿಯೂ ಮಲೇರಿಯಾದ ಇಳಿಮುಖಿಯಾಗಿದ್ದು ನವೀನ ಕ್ರಮಗಳ ಮೂಲಕ ಇನ್ನಷ್ಟು ನಿರ್ಮೂಲನೆ ಮಾಡುವಲ್ಲಿ ಈ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರಸಕ್ತ ಸಾಲಿನ ದಿನಾಚರಣೆಯನ್ನ ಮಲೇರಿಯಾ ಎಂಡ್ಸ್ ವಿತ್ ಅಸ್, ರೀಇನ್ವೆಸ್ಟ್, ರೀಇಮ್ಯಾಜಿನ್ ಮತ್ತು ರೀಇಗ್ನೈಟ್ ಎಂಬ ಧ್ಯೇಯವಾಕ್ಯದ ಜೊತೆ ಆಚರಣೆ ಮಾಡಲಾಗ್ತಾ ಇದೆ. 2030ರ ವೇಳೆಗೆ ಮಲೇರಿಯಾ ಪ್ರಕರಣಗಳನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂತ ಗುರಿಯನ್ನ ಹೊಂದಲಾಗಿದೆ ಅಂತ WHOದ ಆಗ್ನೇಯ ಏಷ್ಯಾದ ಪ್ರಾದೇಶಿಕ ನಿರ್ದೇಶಕಿಯಾದ ಸೈಮಾ ವಾಜೆದ್ ಅವರು ಹೇಳಿರ್ತಾರೆ. ಡೇವಿಸ್ ಜಲಸಂಧಿ ಸುದ್ದಿಯಲ್ಲಿತ್ತು. ಇತ್ತೀಚೆಗೆ ಗ್ರೀನ್ಲ್ಯಾಂಡಿನ ಮಂಜುಗಡ್ಡೆಯ ಕೆಳಗೆ ಗುಪ್ತಖಂಡವಿರುವುದನ್ನ ವಿಜ್ಞಾನಿಗಳು ಪತ್ತೆ ಮಾಡಿದ್ರು. ಹಾಗಾಗಿ ಅದಕ್ಕೆ ಡೇವಿಸ್ ಜಲಸಂಧಿ ಅನ್ನೋ ಹೆಸರನ್ನ ನೀಡಲಾಗಿತ್ತು. ಸೊ ನೀವಿಲ್ಲಿ ಗಮನಿಸಬಹುದು ಚಿತ್ರದಲ್ಲಿ ಡೇವಿಸ್ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನ. ಈ ಪ್ರದೇಶವು ದಪ್ಪವಾದ ಭೂಖಂಡ ಶಿಲಾಗೋಳವಾಗಿದೆ. ಪ್ರಮುಖ ಖಂಡಗಳಿಂದ ಈ ಪ್ರದೇಶವು ಬೇರ್ಪಟ್ಟಿದೆ. ಈ ವಲಯವು ತೆಳುವಾದ ಭೂಖಂಡ ಶಿಲಾಗೋಳದಿಂದ ಬೇರ್ಪಟ್ಟಿರುತ್ತದೆ. ಈ ನೂತನವಾದ ಮುಳುಗಡೆ ಹೊಂದಿರುವ ಮೈಕ್ರೋ ಕಾಂಟಿನೆಂಟ್ ಅನ್ನ ಡೇವಿಸ್ ಜಲಸಂಧಿಯ ಕೆಳಭಾಗದಲ್ಲಿ ಪತ್ತೆ ಮಾಡಲಾಗಿದೆ. ಹಾಗೆ ಡೇವಿಸ್ ಜಲಸಂಧಿಯು ಲ್ಯಾಬ್ರಡಾರ್ ಸಮುದ್ರ ಮತ್ತು ಬ್ಯಾಫಿನ್ ಕೊಳ್ಳಿಯನ್ನ ಸಂಪರ್ಕ ಮಾಡುತ್ತೆ. ಬ್ಯಾಫ್ರಿನ್ ಕೊಳ್ಳಿಯಲ್ಲಿ ಲ್ಯಾಬ್ರಡಾರ್ ಸಮುದ್ರ ಇವೆರಡನ್ನ ಸಂಪರ್ಕ ಮಾಡುವಂತಹ ಮಧ್ಯೆ ಇರುವಂತಹ ಜಲಸಂಧಿಯನ್ನ ಡೇವಿಸ್ ಜಲಸಂಧಿ ಅಂತ ಕರಿತೀವಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ದೇಶವನ್ನ ಕೊಳ್ಳಲು ಉತ್ಸಾಹವನ್ನ ತೋರಿದ್ದಾರೆ. ಆದರೆ ಗ್ರೀನ್ಲ್ಯಾಂಡ್ ದೇಶವು ಮಾರಾಟಕ್ಕಿಲ್ಲ ಅಂತ ಆ ದೇಶ ಪ್ರತ್ಯುತ್ತರವನ್ನ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟಿರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಭೌಗೋಳಿಕವಾಗಿ ಗ್ರೀನ್ಲ್ಯಾಂಡ್ ಉತ್ತರ ಅಮೆರಿಕದ ಖಂಡದ ಭಾಗವಾಗಿದೆ. ಆದರೆ ದೇಶದ 300 ವರ್ಷಗಳಿಂದ ಡ್ಯಾನಿಶ್ ಅವರ ಆಡಳಿತಕ್ಕೆ ಒಳಪಟ್ಟಿರುತ್ತೆ ಗ್ರೀನ್ಲ್ಯಾಂಡ್.
ಗ್ರೀನ್ಲ್ಯಾಂಡ್ ಎಲ್ಲಿ ಕಂಡು ಬರುತ್ತೆ ಅಂತ ಇಲ್ಲಿ ಗಮನಿಸಬಹುದು. ಸುಮಾರು 56,000 ಜನಸಂಖ್ಯೆ ಇರುವ ಈ ದ್ವೀಪದಲ್ಲಿ ಇನ್ಸ್ಯೂಟ್ ಜನಾಂಗ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಕಂಡು ಬರ್ತಾರೆ ಅನ್ನೋದನ್ನ ನಾವು ಗಮನಿಸಬಹುದಾಗಿರ್ತದೆ. ಇನ್ನು ಕೆಲವೊಂದಿಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನ ನೋಡೋಣ. ಸಾಮಾನ್ಯ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್ ಅಂತ. ಪ್ರಥಮ ಮಾನವ ಗಗನಯಾನಿ ಯಾರು ಅಂತ ಮುಂದಿನ ಪ್ರಶ್ನೆ, ಯೂರಿ ಗಗಾರಿನ್. ಫಿಲಾಲಜಿ ಈ ಕೆಳಗಿನ ಯಾವ ವಿಷಯದ ಕುರಿತು ಮಾಡುವ ಅಧ್ಯಯನದ ವಿಭಾಗವಾಗಿದೆ? ಭಾಷೆಗಳ ಅಧ್ಯಯನ. ಹಾಲಿನಲ್ಲಿ ಇರುವ ನೀರಿನ ಪ್ರಮಾಣವನ್ನ ಅಳೆಯುವ ವೈಜ್ಞಾನಿಕ ಉಪಕರಣವನ್ನ ನಾವು ಲ್ಯಾಕ್ಟೋಮೀಟರ್ ಅಂತ ಕರಿತೀವಿ. ಹೊಂದಾಣಿಕೆ ಇಲ್ಲದನ್ನ ಹೊಂದಿಸಿ ಬರೆಯಿರಿ. ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಟೆಲಿಗ್ರಾಫು ಮ್ಯಾಕ್ಮಿಲ್ಲರ್ ಅನ್ನೋದು ತಪ್ಪಾಗಿದೆ, ಉಳಿದಂತ 3 ಕೂಡ ಸರಿಯಾಗಿದೆ. ರಾಕೆಟ್ ನಲ್ಲಿ ಇಂಧನವಾಗಿ ಇದನ್ನ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ 6ನೇದು. ಸೊ ಯುರೇನಿಯಂ ಅನ್ನ ರಾಕೆಟ್ ಅಲ್ಲಿ ಇಂಧನವಾಗಿ ಬಳಸ್ತಾರೆ. ಇತ್ತೀಚೆಗೆ ವಾಹನಗಳಲ್ಲಿ ಇಂಧನವಾಗಿ ಬಳಕೆ ಮಾಡುತ್ತಿರುವ ಸಂಪೀಡಿತ ಸ್ವಾಭಾವಿಕ ಅನಿಲ CNG ಅದರಲ್ಲಿರುವಂತಹ ಮೂಲ ವಸ್ತು ಯಾವುದು ಅಂತ ಮುಂದಿನ ಪ್ರಶ್ನೆ. ಸೊ ಮೀಥೇನ್ ಅನ್ನೋ ಮೂಲ ವಸ್ತುವನ್ನ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಅಲ್ಲಿ ನಾವು ನೋಡ್ತೀವಿ. ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಸಂಯುಕ್ತವಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ವಜ್ರ, ಗ್ರಾಫೈಟ್, ಕೋಕು 3 ಕೂಡ ಇಂಗಾಲದ ಸಂಯುಕ್ತವಾಗಿವೆ, ಹಾಗಾಗಿ ಮೇಲಿನ ಯಾವುದು ಅಲ್ಲ. ತಪ್ಪಾದ ಹೇಳಿಕೆಯನ್ನ ಕಂಡು ಹಿಡಿಯಿರಿ 9ನೇದು. ಸೊ ಮೇಲ್ಕೊಟ್ಟಿರುವಂತ 3 ಹೇಳಿಕೆಗಳು ABC 3 ಕೂಡ ಸರಿಯಾಗಿದೆ, ಹಾಗಾಗಿ ಮೇಲಿನ ಯಾವ ಹೇಳಿಕೆಗಳು ಕೂಡ ತಪ್ಪಾಗಿರೋದಿಲ್ಲ. ಮುಂದಿನ ಪ್ರಶ್ನೆ, 6ನೇ ಏಷ್ಯನ್ ಅಂಡರ್ 18 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಎಲ್ಲಿ ನಡೆದಿದೆ? ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದಲ್ಲಿ ಈ ಒಂದು ಟೂರ್ನಮೆಂಟ್ ಏಪ್ರಿಲ್ 15ರಿಂದ 18 ತನಕ ನಡೆದಿರ್ತದೆ. U18 ಅಂತ ಕೂಡ ಇದನ್ನ ಹೇಳ್ತಾರೆ. ಭಾರತೀಯ ಕ್ರೀಡಾಪಟುಗಳು ಇದರಲ್ಲಿ 11 ಪದಕಗಳನ್ನ ಗೆದ್ದಿರ್ತಾರೆ. 31 ಏಷ್ಯನ್ ದೇಶಗಳಿಂದ 18ಕ್ಕಿಂತ ಕಡಿಮೆ ವಯಸ್ಸಿನ ಅಥವಾ 18 ವಯಸ್ಸಿನ ಕ್ರೀಡಾಪಟುಗಳು ಈ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ರು. ಭಾರತ ಒಟ್ಟಾರೆಯಾಗಿ 1 ಚಿನ್ನ, 5 ಬೆಳ್ಳಿ, 5 ಕಂಚಿನ ಪದಕಗಳು ಸೇರಿದಂತೆ 11 ಪದಕಗಳನ್ನ ಈ ಟೂರ್ನಮೆಂಟ್ ಅಲ್ಲಿ ಗೆದ್ದಿದೆ. ಜಾವೆಲಿನ್ ಬಾಯ್ಸ್ ನ ಜಾವೆಲಿನ್ ಥ್ರೋ ಕಾರ್ಯಕ್ರಮದಲ್ಲಿ ಅಥವಾ ವಿಭಾಗದಲ್ಲಿ ಹಿಮಾಂಶು ಅನ್ನೋರು ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. 2023ರಲ್ಲಿ ಈ ಒಂದು ಕಾರ್ಯಕ್ರಮ ಏನಿದೆ ಅಂಡರ್ 19 ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಅದು ಉಜ್ಬೇಕಿಸ್ತಾನದ ತಾಷ್ಕೆಂಟ್ ಅಲ್ಲಿ ನಡೆದಿತ್ತು. ಅಂದ್ರೆ ಲಾಸ್ಟ್ ಇವೆಂಟ್ 5ನೇ ಆವೃತ್ತಿ. ಅದರಲ್ಲಿ ಭಾರತ 24 ಪದಕಗಳನ್ನ ಗೆದ್ದಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಿಲಿಟರಿ ಎಕ್ಸರ್ಸೈಸ್ ಮರುಭೂಮಿ ಧ್ವಜ 10 ಇದಕ್ಕೆ ಆತಿಥೇಯ ವಹಿಸಿದಂತ ದೇಶ ಯಾವುದು? ಯುನೈಟೆಡ್ ಅರಬ್ ಎಮಿರೇಟ್ಸ್. ಭಾರತೀಯ ವಾಯುಪಡೆ ಏಪ್ರಿಲ್ 21ರಿಂದ ಮೇ 8 ತನಕ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಅಲ್ ದಫ್ರಾ ವಾಯುನೆಲೆಯಲ್ಲಿ ವ್ಯಾಯಾಮವನ್ನ ಮಾಡ್ತಾ ಇವೆ. ಮಿಲಿಟರಿ ವ್ಯಾಯಾಮ. ಫ್ಲಾಗ್ 10 ಅಥವಾ ಧ್ವಜ 10 ಅಂತ ನಾವು ಕನ್ನಡದಲ್ಲಿ ಫ್ಲಾಗ್ 10 ಅಂತ ಹೇಳ್ತಾರೆ. ಈ ಒಂದು ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಸೇರಿದಂತೆ 12 ದೇಶಗಳ ವಾಯುಪಡೆಗಳು ಈ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸ್ತವೆ. ನೆಕ್ಸ್ಟ್, ಭೂಮಿಯ ದಿನದ 2025ರ ಧ್ಯೇಯವಾಕ್ಯವೇನು? ವರ್ಲ್ಡ್ ಅರ್ತ್ ಡೇ ಅಂತ ಹೇಳ್ತೀವಿ. ನಮ್ಮ ಶಕ್ತಿ ನಮ್ಮ ಗ್ರಹ ಅನ್ನೋದು 2025ರ ವಿಶ್ವ ಭೂಮಿ ದಿನದ ಧ್ಯೇಯವಾಕ್ಯ. ಭೂಮಿಯ ದಿನವನ್ನ ಪ್ರತಿ ವರ್ಷ ಏಪ್ರಿಲ್ 22ರಂದು ಆಚರಣೆ ಮಾಡಲಾಗುತ್ತೆ. ಇದು ಪರಿಸರದ ಸಂರಕ್ಷಣೆಗಾಗಿ ಕೈಗೊಳ್ಳಲಾಗುವ ಒಂದು ಜಾಗತಿಕ ಚಳುವಳಿ ಅಂತ ಹೇಳ್ಬೋದು. ನಮ್ಮ ಶಕ್ತಿ ನಮ್ಮ ಗ್ರಹ ಅನ್ನುವ ಧ್ಯೇಯವಾಕ್ಯದ ಜೊತೆ 2025ರ ವಿಶ್ವ ಭೂಮಿ ದಿನವನ್ನ ಆಚರಣೆ ಮಾಡಲಾಗಿದೆ. ಪರಿಸರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಯುನೈಟೆಡ್ ಸ್ಟೇಟ್ಸ್ ಸೆನೇಟರ್ ಗೆಲಾರ್ಡ್ ನೆಲ್ಸನ್ ನೇತೃತ್ವದಲ್ಲಿ ಮೊದಲ ಭೂಮಿ ದಿನವನ್ನ ಏಪ್ರಿಲ್ 22, 1970ರಂದು ನಡೆಸಲಾಗಿತ್ತು. 1990ರಲ್ಲಿ ಭೂದಿನ ಜಾಗತಿಕವಾಗಿ ಘಟನೆಯಾಗಿ ನಡಿಬೇಕು ಅಂತ ಹೇಳಿ 141 ದೇಶಗಳ 200 ದಶಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿ ಇದನ್ನ ಪ್ರಾರಂಭ ಮಾಡ್ತಾರೆ. ಮುಂದಿನ ಪ್ರಶ್ನೆ ಈ ತರ ಇದೆ. ಏಪ್ರಿಲ್ 2025ರಲ್ಲಿ ಮಹಿಳೆಯರನ್ನ ಸಬಲೀಕರಣಗೊಳಿಸಲು ಪಿಂಕ್ ಇ ರಿಕ್ಷಾ ಎನ್ನುವ ಯೋಜನೆಯನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಮುಂದಿನ ಪ್ರಶ್ನೆ, ಪ್ರವಾಹದಿಂದಾಗಿ ಸುದ್ದಿಯಲ್ಲಿ ಕಂಡುಬರುವ ಕಿನ್ಯಾಸ ಎನ್ನುವ ನಗರ ಯಾವ ದೇಶದ ರಾಜಧಾನಿಯಾಗಿದೆ?
ಕಾಂಗೋ ಡೆಮೊಕ್ರೆಟಿಕ್ ರಿಪಬ್ಲಿಕ್. ನೆಕ್ಸ್ಟ್ ಕ್ವೆಶ್ಚನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅರುಣ್ 3 ಎನ್ನುವ ಜಲವಿದ್ಯುತ್ ಯೋಜನೆ ಯಾವ ದೇಶಕ್ಕೆ ಸಂಬಂಧಪಡುತ್ತದೆ? ಇದು ನೇಪಾಳ ದೇಶಕ್ಕೆ ಸಂಬಂಧಪಡುತ್ತೆ. ಭಾರತ ಮತ್ತು ನೇಪಾಳ ಇತ್ತೀಚೆಗೆ ಅರುಣ 3 ಎಂಬ ಹೆಸರಿನ ಜಲವಿದ್ಯುತ್ ಯೋಜನೆಯನ್ನ ಮಾಡ್ತಾ ಇವೆ. ಅರುಣ್ 3 ಜಲವಿದ್ಯುತ್ ಯೋಜನೆ ಪೂರ್ವ ನೇಪಾಳದ ಸಂಕು ವಸಬಾ ಜಿಲ್ಲೆಯ ಕೋಸಿ ನದಿಯ ಉಪನದಿಯಾದ ಅರುಣ್ ನದಿಗೆ ನಿರ್ಮಾಣ ಮಾಡ್ತಿರ್ತಕ್ಕಂಥ ಒಂದು ಜಲವಿದ್ಯುತ್ ಯೋಜನೆಯಾಗಿದೆ. 900 ಮೆಗಾವ್ಯಾಟ್ ಜಲವಿದ್ಯುತ್ ಅನ್ನ ಉತ್ಪಾದನೆ ಮಾಡೋದು ಇದರ ಉದ್ದೇಶ. ಮುಂದಿನ ಪ್ರಶ್ನೆ. ಕೆಳಕಂಡ ಯಾವ ಸಚಿವಾಲಯ ಎಐ ವೃತ್ತಿ ಜೀವನಕ್ಕಾಗಿ ಮಹಿಳೆಯರಿಗಾಗಿ ಅಂದ್ರೆ ಮಹಿಳೆಯರ ವೃತ್ತಿ ಜೀವನದಲ್ಲಿ ಎಐ ಪಾತ್ರ ಎನ್ನುವ ಉಪಕ್ರಮವನ್ನ ಪ್ರಾರಂಭಿಸಿದೆ? ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ. ಮೈಕ್ರೋಸಾಫ್ಟ್ನ ಸಹಭಾಗಿತ್ವದಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ 2025ರ ಏಪ್ರಿಲ್ 22ರಂದು ಮಹಿಳೆಯರ ಎಐ ವೃತ್ತಿ ಜೀವನಕ್ಕಾಗಿ ಮಹಿಳೆಯರು ಅಥವಾ ಮಹಿಳೆಯರ ವೃತ್ತಿ ಜೀವನದಲ್ಲಿ ಎಐ ಎನ್ನುವ ಉಪಕ್ರಮವನ್ನ ಪ್ರಾರಂಭ ಮಾಡಿರ್ತಾರೆ.